ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಇದೇ ಫೆಬ್ರವರಿ 26ನೇ ತಾರೀಕು ಬುಧವಾರದಂದು ನಾವು ಮಹಾಶಿವರಾತ್ರಿ ಹಬ್ಬದ ಆಚರಣೆಯನ್ನು ಮಾಡುತ್ತಿದ್ದೇವೆ. ಮಹಾಶಿವರಾತ್ರಿ ಹೆಸರಿಗೆ ತಕ್ಕಂತೆ ಶಿವನನ್ನು ಆರಾಧಿಸುವ ಮಹಾರಾತ್ರಿಯೇ ಆಗಿರುತ್ತದೆ. ಈಗಾಗಲೇ ಮಹಾಶಿವರಾತ್ರಿಯ ಆಚರಣೆಯ ಹಿನ್ನೆಲೆ ಜಾಗರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಸ್ನೇಹಿತರೆ, ಶಿವನಿಗೆ ಬಿಲ್ವಪತ್ರೆಯನ್ನು ಶಿವರಾತ್ರಿಯಲ್ಲಿ ಏಕೆ ಅರ್ಪಿಸಬೇಕು ಎಂಬುದರ ಬಗ್ಗೆ ಒಂದು ವಿಶೇಷ ಕಥೆಯನ್ನು ತಿಳಿದುಕೊಳ್ಳೋಣ. ಶಿವರಾತ್ರಿಯ ದಿನ ಕಾಡಿನಲ್ಲಿ ಅನೇಕ ಪಕ್ಷಿಗಳನ್ನು ಕೊಂದು ತಿನ್ನುತ್ತಿದ್ದ ಬೇಟೆಗಾರನನ್ನು ಒಂದು ದಿನ ಹಸಿದಂತಹ ಸಿಂಹವು ಬೆನ್ನಟ್ಟಿ ಬಂದಿತು. ಸಿಂಹದ ದಾಳಿಯಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೇಟೆಗಾರ ಬಿಲ್ವ ಮರವನ್ನು ಹತ್ತಿದ. ಸಿಂಹವು ತನ್ನ ಬೇಟೆಗಾಗಿ ಇಡೀ ರಾತ್ರಿ ಮರದ ಬುಡದಲ್ಲಿ ಕಾಯುತ್ತಿತ್ತು. ಮರದಿಂದ ಬೀಳದಂತೆ ಎಚ್ಚರವಾಗಿರಲು ಬೇಟೆಗಾರ ಬಿಲ್ವ ಮರದ ಎಲೆಗಳನ್ನು ಕಿತ್ತು ಕೆಳಗೆ ಬೀಳಿಸುತ್ತಲೇ ಇದ್ದ. ಮರದ ಕೆಳಭಾಗದಲ್ಲಿರುವ ಶಿವಲಿಂಗದ ಮೇಲೆ ಎಲೆಗಳು ಬಿದ್ದವು. ಬೇಟೆಗಾರನು ಬಿಲ್ವಪತ್ರೆಗಳನ್ನು ಅರ್ಪಿಸಿದ್ದರಿಂದ ಶಿವನು ಪ್ರಸನ್ನನಾದನು ಮತ್ತು ಬೇಟೆಗಾರನು ಪಕ್ಷಿಗಳನ್ನು ಕೊಂದು ಮಾಡಿದ ಪಾಪದ ಹೊರತಾಗಿಯೂ ಬೇಟೆಗಾರನನ್ನು ರಕ್ಷಿಸಿದನು. ಈ ಕಥೆಯು ಶಿವರಾತ್ರಿಯಂದು ಬಿಲ್ವಪತ್ರೆಗಳಿಂದ ಶಿವನನ್ನು ಪೂಜಿಸುವ ಶ್ರೇಯಸ್ಸನ್ನು ನಮಗೆ ತಿಳಿಸುತ್ತದೆ. ಶಿವರಾತ್ರಿ ಹಬ್ಬವನ್ನು ನಾವು ಫೆಬ್ರವರಿ 26ನೇ ತಾರೀಕಿನಂದು ಆಚರಣೆ ಮಾಡಬೇಕು. ಪೂಜೆಯ ಆಚರಣೆಗೆ ಸಂಬಂಧಿಸಿದಂತೆ ಕೆಲವೊಂದು ಶುಭ ಮುಹೂರ್ತಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವಂಥದ್ದಾದರೆ 5 ಗಂಟೆ 3 ನಿಮಿಷದಿಂದ 5 ಗಂಟೆ 51 ನಿಮಿಷದ ಒಳಗಾಗಿ ಪೂಜೆಯನ್ನು ಮಾಡಬೇಕು. ನಂತರದ ನಮ್ಮ ಬೆಳಗಿನ ಪೂಜೆಯನ್ನು ಅಮೃತ ಕಾಲವಾದ 7 ಗಂಟೆ 28 ನಿಮಿಷದಿಂದ 9 ಗಂಟೆಯ ಒಳಗಾಗಿ ನಾವು ಪೂಜೆಯನ್ನು ಮಾಡಬಹುದು. ಸಂಜೆಯ ವಿಶೇಷ ಪೂಜೆಯನ್ನು 6 ಗಂಟೆ 30 ನಿಮಿಷದಿಂದ 9 ಗಂಟೆ 30 ನಿಮಿಷದ ಒಳಗಾಗಿ ನಾವು ಮಾಡಬಹುದು. ಈ ದಿನ ವಿಶೇಷವಾಗಿ ಬೆಳಗ್ಗೆಯಿಂದಲೇ ಉಪವಾಸವನ್ನು ಶುರು ಮಾಡಿ ರಾತ್ರಿಯ ಜಾಗರಣೆಯನ್ನು ಮಾಡಿ ಅದರೊಂದಿಗೆ ಪೂಜೆಯನ್ನು ಕೂಡ ಹೆಚ್ಚಾಗಿ ಮಾಡುತ್ತಾರೆ. ಅದಕ್ಕಾಗಿ ಸಂಬಂಧಿಸಿದಂತೆ ವಿಶೇಷವಾಗಿರ್ತಕ್ಕಂತಹ 4 ಪೂಜಾ ಮುಹೂರ್ತಗಳಿವೆ. ಅಂದರೆ 4 ಪ್ರಾತಃ ಕಾಲದಲ್ಲಿ ಪೂಜೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತದೆ. ಮೊದಲನೆಯದಾಗಿ ಬಂದು 6 ಗಂಟೆ 19 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಮೊದಲನೇ ಜಾವದ ಪೂಜೆ ನಡೆಯುತ್ತದೆ. ಹಾಗೆ ಎರಡನೇ ಜಾವದ ಪೂಜೆ ಬಂದು ರಾತ್ರಿ 9 ಗಂಟೆ 26 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆ 34 ನಿಮಿಷಕ್ಕೆ ಎರಡನೇ ಪೂಜೆ ಮುಕ್ತಾಯವಾಗುತ್ತದೆ. ಮೂರನೇ ಪೂಜೆ ಬಂದು 12 ಗಂಟೆ 34 ನಿಮಿಷದಿಂದ 3 ಗಂಟೆ 41 ನಿಮಿಷ ಬೆಳಗಿನ ಜಾವಕ್ಕೆ ಮುಕ್ತಾಯವಾಗುತ್ತದೆ. ಹಾಗೆ ನಾಲ್ಕನೇ ಜಾವದ ಪೂಜೆ ಬಂದು 3 ಗಂಟೆ 41 ನಿಮಿಷದಿಂದ ಬೆಳಗ್ಗೆ 6 ಗಂಟೆ 48 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಜಾಗರಣೆ ಎಲ್ಲ ಮುಕ್ತಾಯಗೊಂಡ ನಂತರ ಬೆಳಗ್ಗೆ 6 ಗಂಟೆ 48 ನಿಮಿಷದಿಂದ 8 ಗಂಟೆ 54 ನಿಮಿಷದ ಒಳಗಾಗಿ ನಾವು ಉಪವಾಸವನ್ನು ಕೊನೆಗೊಳಿಸಬಹುದು. ಅಂದರೆ ಮತ್ತೆ ದೇವರಿಗೆ ಪೂಜೆಯನ್ನು ಮಾಡಿ ನೈವೇದ್ಯಗಳನ್ನು ಇಟ್ಟು ಉಪವಾಸವನ್ನು ಕೊನೆಗೊಳಿಸಬಹುದು. ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡುವ ಬಗ್ಗೆ ತಿಳಿದುಕೊಳ್ಳುವುದಾದರೆ ನದಿ ತೀರದಲ್ಲಾಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, ಸ್ನಾನಾದಿಗಳನ್ನು ಮುಗಿಸಿ ಮನೆಯಲ್ಲಿರುವಂತಹ ಶಿವನ ಫೋಟೋ ಅಥವಾ ಶಿವ ಪಾರ್ವತಿಯ ಫೋಟೋ ಇಲ್ಲವಾದಲ್ಲಿ ಶಿವಲಿಂಗಕ್ಕೆ ನಾವು ಪೂಜೆಯನ್ನು ಮಾಡಬೇಕು. ಮೊದಲು ನಾವು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಕೊಳ್ಳಬೇಕು. ಅಭಿಷೇಕಕ್ಕಾಗಿ ಜಲ ಅಭಿಷೇಕ ಅಂದರೆ ನೀರಿನಿಂದ ಮಾಡಬಹುದು. ಹಾಲಿನಿಂದ, ಮೊಸರು, ಸಕ್ಕರೆ, ಜೇನುತುಪ್ಪ, ತುಪ್ಪ ಎಲ್ಲವನ್ನು ಬಳಸಿಕೊಂಡು ನಾವು ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಬಹುದು. ಮನೆಯಲ್ಲಿ ಶಿವಲಿಂಗವಿಲ್ಲ, ಮನೆಯಲ್ಲಿ ಮಾಡಲಿಕ್ಕೆ ಆಗೋಲ್ಲ ಅನ್ನೋದಾದರೆ ಆ ದಿನ ನಾವು ದೇವಸ್ಥಾನಕ್ಕೆ ಕೂಡ ಹೋಗಿ ಶಿವನ ಅಭಿಷೇಕಕ್ಕೆ ಕೊಡಬಹುದು. ಇಲ್ಲವಾದಲ್ಲಿ ಅಭಿಷೇಕಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ನಾವು ಕೊಟ್ಟು ಕೂಡ ಬರಬಹುದು. ನಂತರ ಅರ್ಚನೆಯ ವಿಷಯಕ್ಕೆ ನಾವು ಬಂದರೆ ಬಿಲ್ವಪತ್ರೆಗಳಾಗಿರ್ಬೋದು, ಬಿಳಿ ಹೂವು, ತುಂಬೆ ಹೂವು, ಹಾಗೆಯೇ ಎಕ್ಕದ ಹೂವು, ವಿಭೂತಿಯಿಂದ ಶಿವನ ಹೆಸರನ್ನು ಹೇಳುತ್ತಾ ಮಂತ್ರಗಳ ಪಠಣೆಗಳನ್ನು ಮಾಡುತ್ತಾ ನಾವು ಅರ್ಚನೆಯನ್ನು ಮಾಡಬಹುದು. ಶಿವ ಸರಳ ಪ್ರಿಯ. ಸರಳವಾಗಿಯೇ ವಿಶೇಷವಾಗಿ ದೇವರ ಧ್ಯಾನವನ್ನು ಮಾಡಿದರೆ ಸಾಕು. ನೈವೇದ್ಯಕ್ಕಾಗಿ ನಾವು ಹಾಲು, ಸಕ್ಕರೆ ಹಾಗೂ ಹಣ್ಣುಗಳನ್ನು ಇಡಬಹುದು. ಪುಟಾಣಿ ಹಾಗೂ ಅಕ್ಕಿಯಿಂದ ಮಾಡಿಟ್ಟಿರತಕ್ಕಂತಹ ತಂಬಿಟ್ಟುಗಳನ್ನು ಕೂಡ ನಾವು ನೈವೇದ್ಯವನ್ನಾಗಿ ಮಾಡಬಹುದು. ಇನ್ನು ಹೂಗಳ ವಿಚಾರಕ್ಕೆ ಬರೋದಾದರೆ ನಾವು ಮೊದಲನೇದಾಗಿ ವಿಶೇಷವಾಗಿ ಬಿಲ್ವ ಪತ್ರೆಯನ್ನು ಏರಿಸಿದರೆ ಸಾಕು. ಮತ್ತು ಬಿಳಿ ಬಣ್ಣದ ಯಾವುದೇ ಹೂಗಳಾಗಿರ್ಬೋದು, ಎಕ್ಕೆ ಹೂವು, ತುಂಬೆ ಹೂವು, ಈ ಹೂಗಳ ಅರ್ಪಣೆಗಳನ್ನು ನೀವು ಮಾಡಿ. ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡುವಂಥದ್ದಾದರೆ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು, ಹಾಗೆ ತೆಂಗಿನಕಾಯಿಯ ದೀಪಾರಾಧನೆ ಆಗಿರಬಹುದು, ಅಕ್ಕಿ ಹಿಟ್ಟಿನಲ್ಲಿ ದೀಪಾರಾಧನೆಯನ್ನ ಮಾಡುವಂಥದ್ದಾಗಿರಬಹುದು. ಕೊನೆಯ ಪಕ್ಷದಲ್ಲಿ ತುಪ್ಪದ ದೀಪದಿಂದ 2 ಕಡ್ಲಿ ಬತ್ತಿಗಳನ್ನು ಹಚ್ಚಿ ದೀಪಾರಾಧನೆಯನ್ನು ಮಾಡಿದರೆ ಸಾಕು. ಪೂಜೆ ಮಾಡುವ ಮೊದಲು ದೇವರ ಬಳಿ ನಿಮ್ಮ ಸಂಕಲ್ಪವೇನಿದೆ, ನಿಮ್ಮ ಕೋರಿಕೆಗಳ ಬಗ್ಗೆ ತಿಳಿಸಿ ನಂತರ ಪೂಜೆಯನ್ನು ಶುರು ಮಾಡಿ. ಈ ದಿನ ವಿಶೇಷವಾಗಿ ಹೆಚ್ಚು ಶಿವನ ಆರಾಧನೆಯನ್ನು ಮಾಡಬೇಕು. ಹೆಚ್ಚು ಆರಾಧನೆ ಮಾಡಿದಷ್ಟು ಪೂಜೆಯ ಪುಣ್ಯ ಫಲ ನಮಗೆ ದೊರೆಯುತ್ತದೆ. ಅದಕ್ಕಾಗಿ ನಾವು ಶಿವನ ಮಂತ್ರಗಳನ್ನು ಹೇಳಬೇಕು. ಮಂತ್ರಗಳ ಪಠಣೆ ನಮ್ಮಿಂದ ಕಷ್ಟ ಎನಿಸಿದರೆ ಓಂ ನಮಃ ಶಿವಾಯ ಎನ್ನುವಂತಹ ಈ ಒಂದು ಮಂತ್ರದ ಪಠಣೆಯನ್ನು ಮಾಡಿ.
ಇದರೊಂದಿಗೆ ಉಪವಾಸದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಉಪವಾಸವನ್ನು ಮಾಡಲಿಕ್ಕೆ ಆಗುವಂಥವರು ಸಾಧ್ಯವಾದಷ್ಟು ಈ ಒಂದು ದಿನವಾದರೂ ಉಪವಾಸವನ್ನು ಮಾಡಿ, ಉಪವಾಸವನ್ನು ಮಾಡುವ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ದಿನಪೂರ್ತಿ ಉಪವಾಸವನ್ನು ಮಾಡಿ ಮಾರನೇ ದಿನ ನಾವು ಉಪವಾಸವನ್ನು ಕೊನೆಗೊಳಿಸಬೇಕು. ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಾವು ಹಣ್ಣು ಹಾಲನ್ನು ತೆಗೆದುಕೊಂಡು ರಾತ್ರಿಯ ವೇಳೆಯಲ್ಲಿ ಸಜ್ಜಿಗೆ, ಯಾವುದಾದ್ರೂ ಸ್ವೀಟ್ ಆಗಿರಬಹುದು, ಹಾಗೆ ಅವಲಕ್ಕಿ, ಉಪ್ಪಿಟ್ಟಿನಂತಹ ಸಣ್ಣ ಉಪಹಾರಗಳು ಅಂದರೆ ತಿಂಡಿಯನ್ನು ನಾವು ತೆಗೆದುಕೊಳ್ಳಬಹುದು. ಈ ದಿನ ಉಪವಾಸದಲ್ಲಿ ಅನ್ನ ಆಗಿರ್ಬೋದು, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಬಳಸಿ ಮಾಡಿರತಕ್ಕಂತಹ ಯಾವುದೇ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಳಬಾರದು. ಶಿವ ಸರಳ ಮತ್ತು ಶಾಂತ ಪ್ರಿಯ, ಆದ್ದರಿಂದ ಶುದ್ಧ ಮನಸ್ಸು, ಸರಳ ಪೂಜೆ, ವಿಶೇಷ ಆರಾಧನೆ ಶಿವನನ್ನು ಒಲಿಸಿಕೊಳ್ಳಲು ನಮಗೆ ಸಹಾಯವಾಗುತ್ತದೆ. ಎಲ್ಲರಿಗೂ ಶಿವ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.